ಸುವರ್ಣ ವೀಕ್ಷಕರಿಗೆ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ವರ್ಷವಿಡೀ ಶುಭವನ್ನು ಕೋರುತ್ತೇನೆ. ಈ ನಮಗೆ ಕೆಲವು ಪರ್ವಕಾಲಗಳಿವೆ. ಅದರಲ್ಲಿ ವಿಶೇಷವಾಗಿ ರವಿಯ ಚಾರವನ್ನು ನೋಡಿಕೊಂಡು, ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆಗುವಂಥ ಕಾಲ ಮಕರ ಸಂಕ್ರಮಣ, ಮೇಷ ಸಂಕ್ರಮಣ, ತುಲಾ ಸಂಕ್ರಮಣ, ಇದೆಲ್ಲ ಪರ್ವಕಾಲಗಳಾಗ್ತದೆ. ಇಲ್ಲಿ ಪರ್ವಕಾಲಗಳಲ್ಲಿ ರವಿಯ ಸ್ಥಿತಿಯನ್ನು ಹೊಂದಿಕೊಂಡು ಕೆಲವೊಂದು ಭವಿಷ್ಯಗಳು ಕೂಡ ನಿಂತಿರ್ತವೆ ಅಂತೇಳಿ. ಅಂದರೆ ಪ್ರತಿ ಕ್ಷಣದ ರವಿಯ ಚಲನೆ ಅದು ಮುಂದಿನ ಕ್ಷಣದ ಭವಿಷ್ಯವನ್ನು ಹೇಳುತ್ತದೆ. ಹೀಗೆ ಮಾಡಿದರೆ ಹೀಗಾದೀತು, ಇದೊಂದು ಸಿದ್ಧಾಂತ. ಹೇಗೆ ಮಧ್ಯಾಹ್ನದ ಇವತ್ತಿನ ಬಿಸಿಲು ನೋಡಿಕೊಂಡು ಮಳೆ ಬರುವ ಲಕ್ಷಣ ಉಂಟು ಅಂತ ಹೇಳುವವರು ಇದ್ದಾರೆ. ಹವಾಮಾನ ಇಲಾಖೆಯವರು ಕೂಡ ಉಷ್ಣತೆ ಜಾಸ್ತಿ ಆದಾಗ ಮಳೆ ಬರುವ ಲಕ್ಷಣವನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ಜ್ಯೋತಿಷ್ಯ ರೀತಿಯಲ್ಲಿ ಕೂಡ ಜ್ಯೋತಿಷ್ಯವು ಮತ್ತು ವಿಜ್ಞಾನ ಎರಡೂ ಒಂದೇ. ಅದನ್ನು ಹೇಳುವಂತಹ, ವಿಮರ್ಶೆ ಮಾಡುವಂತಹ ರೂಪಗಳು ಬೇರೆ ಬೇರೆ ಇರ್ತವೆ. ಈ ಸಲ ಮಕರ ಸಂಕ್ರಮಣವು ಜನವರಿ 14ರಂದು ಬರ್ತದೆ. ಕೆಲವು ಸಲ 15 ಬರ್ತದೆ, ಕೆಲವು ಸಲ 16 ಬರುವುದು ಉಂಟು. ಅದು ವರ್ಷಾಧಿಕ್ಯಗಳ ವಿಚಾರದಲ್ಲಿ ಬರುವಂಥದ್ದು. ಇದು ಜನವರಿ 14 ಬುಧವಾರ ದ್ವಾದಶಿ ತಿಥಿ ಬರ್ತದೆ. ಸುಮಾರು 5 ಗಂಟೆ, ಸಂಜೆ 5 ಗಂಟೆ 59 ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆವಾಗ ಇಲ್ಲಿ ನಾವು ಮುಖ್ಯವಾಗಿ ಇಡೀ ದೇಶದ ಅಥವಾ ಪ್ರಪಂಚದ ಭವಿಷ್ಯವನ್ನು ನೋಡಬೇಕಿದ್ರೆ ರವಿಯ ಚಲನೆಯನ್ನು ಆಧರಿಸಿ ನಾವು ಭವಿಷ್ಯವನ್ನು ಹೇಳುವಂಥದ್ದು ಬಹಳ ಮುಖ್ಯವಾಗ್ತದೆ. ಯಾಕೆಂತ ಹೇಳಿದರೆ ದಿನದ ನಿರ್ಧಾರವನ್ನು ರವಿಯೇ ಮಾಡುವವನು, ರಾತ್ರಿಯ ನಿರ್ಧಾರವನ್ನು ಚಂದ್ರನು ಮಾಡ್ತಾನೆ. ಆವಾಗ ನಮಗೆ ಚಂದ್ರಬಲ ರವಿಯ ಬಲ ಹೇಗುಂಟು ಅಂತೇಳಿ. ರವಿಯ ಉತ್ತರಾಯಣ ಅಂತೇಳಿದರೆ ಉತ್ತರಾಯಣ ಡಿಸೆಂಬರ್ 21ರಂದೇ ಪ್ರಾರಂಭವಾಗಿರ್ತದೆ. ಆದರೆ ವಾಡಿಕೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಕರ ಸಂಕ್ರಮಣವನ್ನು ಉತ್ತರಾಯಣ ಅಂತೇಳಿ ಆಚರಿಸಿಕೊಂಡು ಬಂದಿದ್ದಾರೆ. ಅಂದರೆ ಪ್ರತಿ 144 ವರ್ಷಕ್ಕೊಮ್ಮೆ ಈ ರವಿಯ ಚಲನೆಯಲ್ಲಿ ಒಂದು ದಿವಸ ಹಿಂದೆ ಬರ್ತದೆ. ಒಂದು ಕಾಲಕ್ಕೆ ಜನವರಿ 14ರಂದು ಉತ್ತರಾಯಣ ಪ್ರಾರಂಭ ಆಗಿತ್ತು, ಅಂದರೆ ಮಕರದಲ್ಲಿ ಪ್ರಾರಂಭ ಆಗಿತ್ತು. ಕ್ರಮೇಣ ಅದು ಒಂದೊಂದು ದಿವಸ ಹಿಂದೆ ಬರಬರ್ತಾ ಈಗ 21 ಡಿಸೆಂಬರ್ನಂದು ಉತ್ತರಾಯಣ ಪ್ರಾರಂಭ ಆಗ್ತದೆ. ಹಾಗೆ ಜುಲೈಯಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗ್ತದೆ. ಆ ಲೆಕ್ಕದಲ್ಲಿ ಇದನ್ನು 180 ಡಿಗ್ರಿಯಾಗಿ 2 ಪಾಲು, ಅಂದರೆ 360 ಡಿಗ್ರಿಯಲ್ಲಿ 181 ಭಾಗ ಉತ್ತರಾಯಣ ಆದರೆ 180 ದಕ್ಷಿಣಾಯನ ಅಂತೇಳಿ ತಿಳ್ಕೊಳ್ಳುವಂಥದ್ದು. ಅದೆಲ್ಲ ವಿಶ್ಲೇಷಣೆ, ಜ್ಯೋತಿಷ್ಯ ವಿಶ್ಲೇಷಣೆ, ಲೆಕ್ಕಾಚಾರಗಳ ವಿಶ್ಲೇಷಣೆ ವಿಚಾರದಲ್ಲಿ ಆಯಿತು. ಇಲ್ಲಿ ಮಕರ ಸಂಕ್ರಮಣದ ದಿವಸ ಈ ಕಲಿಯುಗ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು, ಅಥವಾ ಎಷ್ಟು ದಿನಗಳಾಯಿತು ಅಂತ ಹೇಳುವಂಥದ್ದು ಪ್ರಾಮುಖ್ಯ. ಇಲ್ಲಿ ಪಂಚಾಂಗದಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ 18,72,589ನೇ ದಿನ ಮಕರ ಸಂಕ್ರಮಣದ ಪರ್ವಕಾಲ ಅಂತೇಳಿ. ಈ ಮಕರ ಸಂಕ್ರಮಣ ಕಾಲದಲ್ಲಿ ಗ್ರಹಸ್ಥಿತಿ ಹೇಗೆ ಅಂತ ಹೇಳಿದರೆ ಮಕರದಲ್ಲಿ ರವಿಯ ಜೊತೆ ಶುಕ್ರನಿರುವಂಥದ್ದು, ಪಂಚಮಾಧಿಪತಿಯಾಗಿ ಶುಕ್ರನಿರುವಂಥದ್ದು. ಅದು ಹೇಗೆ ಶುಕ್ರ ಅಸ್ತದ ಹೊತ್ತಿನಲ್ಲಿ, ಇನ್ನು ದ್ವಿತೀಯ ರಾಹು, ತೃತೀಯ ಶನಿ, ಆಮೇಲೆ ಗುರು ಕೂಡ ಷಷ್ಠಾಷ್ಟಮದಲ್ಲಿರುವಂಥದ್ದು. ಅಂದರೆ ಇದೆಲ್ಲ ಸಾಮಾನ್ಯವಾಗಿ ಇದನ್ನು ಗುರುವನ್ನು ನಾವು ಹೇಗೆ ತಗೊಳ್ತೇವೆ ಅಂತ ಹೇಳಿದರೆ ದೇವರ ದಯೆ ಇಲ್ಲದಂತಹ ವರ್ಷಗಳು ಇದು ಅಂತೇಳಿ. ದೇವರ ದಯೆ ಇಲ್ಲ ನಮಗೆ. ದೇವರ ದಯೆ ಅಂತ ಹೇಳಿದರೆ ಕ್ಷೇಮವಾಗಿರುವಂಥದ್ದು ದೇವರ ದಯ. ಇಲ್ಲಿ ಕ್ಷೇಮ ಇಲ್ಲ, ಈ ವರ್ಷವಿಡೀ ಕ್ಷೇಮ ಇಲ್ಲ. ಮುಂದೆ ಬರುವಂಥ ಸಂವತ್ಸರವೂ ಕೂಡ ಪರಾಭವ, ಇದು ನಡೆಯುವಂಥದ್ದು ಕ್ರೋಧಿ. ನಮಗೆ ಈಗಾಗಲೇ ಇದನ್ನು ಜ್ಯೋತಿಷ್ಯರೇ ವಿವರಣೆ ಮಾಡಬೇಕಾಗಿ ಏನಿಲ್ಲ. ಕ್ರೋಧಿ ಸಂವತ್ಸರದಲ್ಲಿ ಏನೆಲ್ಲ ನಡೀತಾ ಉಂಟು, ಸ್ವಪ್ರತಿಷ್ಠೆಗಳು, ತನ್ನದೇ ಒಂದು ಹಕ್ಕು ಸ್ಥಾಪನೆಗಳು, ತಾನು ಹೇಳಿದಾಗೆ ನಡಿಬೇಕು, ಅದಕ್ಕೆ ಒಪ್ಪದೇ ಇರುವಂತಹ ಇನ್ನೊಂದು ದೇಶ ಅಥವಾ ಇನ್ನೊಂದು ಪಕ್ಷ, ಹೀಗೆ ಅವರವರ ಪ್ರತಿಷ್ಠೆಯನ್ನು ಕಾಪಾಡಲಿಕ್ಕೋಸ್ಕರ ನಾನೊಂದು ಸಲ ಹೇಳುವುದು ಉಂಟು, 2 ದುಷ್ಟಶಕ್ತಿಗಳ ಹೋರಾಟದಲ್ಲಿ ಸಜ್ಜನರು ನಾಶ ಆಗಿಬಿಡ್ತಾರೆ ಅಂತೇಳಿ. ಅಂದರೆ ಪುಡಿ ಆಗಿಬಿಡ್ತದೆ ಅಂತ ಅವರ ಹೋರಾಟದಲ್ಲಿ, ಅವರ ಪ್ರತಿಷ್ಠೆಗಾಗಿ. ಈಗ ನಡೆಯುತ್ತಿರುವುದು ಅದೇ. ಆಗ ಈ ಪರಾಭವ ಸಂವತ್ಸರವನ್ನು ಹೇಗೆ ಹೇಳಬೇಕಾಗ್ತದೆ ಅಂಥೇಳಿ ಇಲ್ಲಿ
ಮಕರದ ರಾಶ್ಯಾಧಿಪತಿ ಶನಿಗೆ ಚತುರ್ಥದಲ್ಲಿ ಗುರು ಇರುವಂಥದ್ದು, ಅದನ್ನು ದೇವರ ದಯ ಅಂತ ಹೇಳುವಂಥದ್ದು. ಕರ್ಮಸ್ಥಾನವನ್ನು ವೀಕ್ಷಣೆ, ಲಗ್ನಾಧಿಪತಿಯ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡುವಂತಹ ಗುರು. ಆವಾಗ ಇಲ್ಲಿ ಈ ಪರಾಭವ ಸಂವತ್ಸರದಲ್ಲಿ ಎಷ್ಟೋ ಜನ, ನಮ್ಮ ಸಂಪ್ರದಾಯದಾದರೆ ಒಂದು ಮನೆಯಲ್ಲಿ ಸತ್ತು ಹೋದರೆ ತಲೆ ಬೋಳಿಸುವಂಥದ್ದು, ಮುಳುಗಿ ಸ್ನಾನ ಮಾಡುವಂಥದ್ದು, ಇದೆಲ್ಲ. ಈ ಪ್ರಾಪಂಚಿಕವಾಗಿ ನೋಡಿದರೆ ಒಟ್ಟಲ್ಲಿ ಇದೊಂದು ದುಃಖ ಅಂತ ಹೇಳಬೇಕು. ಪರಾಭವಗೊಳ್ಳುವಂಥವರು ಆಗೊಂಡವರ ಕಡೆಗೆ ಇದ್ದವರು ದುಃಖಿಸ್ತಾರೆ, ವಿಜಯಿಗಳಾದವರು ಅದನ್ನು ಸಂಭ್ರಮಿಸ್ತಾರೆ. ಈ ರೀತಿಯ ಒಂದು ವಾತಾವರಣಗಳು ಈ ಪರಾಭವ ಸಂವತ್ಸರದಲ್ಲಿ ನಡೀಲಿಕ್ಕಿದೆ. ಇದಕ್ಕೆ ಸರಿಯಾಗಿ ಕುಜ ಶುಕ್ರರ ಯುತಿಯೂ ಕೂಡ ಒಂದೆರಡು ದಿವಸದಲ್ಲಿ ಅದು ಕೂಡ ಬರ್ತದೆ. ಆಗ ಒಂದು ಸಲ ತಣ್ಣಗಾಯಿತು ಯುದ್ಧ, ಮತ್ತು ಪುನಃ ವಾಪಸ್ ಉಲ್ಬಣಗೊಳ್ಳುವಂಥದ್ದು. ಇದು ಅಲ್ಲದೆ ಈ ಗುರುವಿನ ಅತಿಚಾರ, ಒಮ್ಮೆ ಹಿಂದೆ ಹೋಗುವುದು, ಒಮ್ಮೆ ಮುಂದೆ ಬರುವುದು. ಕರ್ಕಾಟಕದಿಂದ ಸಿಂಹಕ್ಕೆ ಹೋಗ್ತಾನೆ, ಸಿಂಹದಿಂದ ಕರ್ಕಾಟಕಕ್ಕೆ ಬರ್ತಾನೆ, ಕರ್ಕಾಟಕದಿಂದ ಮಿಥುನಕ್ಕೆ ಹೋಗ್ತಾನೆ, ಪುನಃ ಬರ್ತಾನೆ. ಈ ರೀತಿಯ ಒಂದು ಹುಚ್ಚಾಟ ಅಂತ ಹೇಳುವಂಥದ್ದು. ಇದರ ಅರ್ಥ ಏನು ಅಂತ ಹೇಳಿದರೆ, ಗುರು ಜ್ಞಾನಕಾರಕ, ಈಗ ಹೇಳಿದ್ದು ಮತ್ತೆ ಇಲ್ಲ. ಈಗ ಸುರಿಗೆ ಅಂತ ಹೇಳಿಬಿಡುವುದು, ನಾನು ಮಾಡಿಯೇ ಮಾಡ್ತೇನೆ, ನಿನಗೆ ಬೆಂಬಲ ಕೊಡ್ತೇನೆ ಅಂತೇಳಿ ಅರ್ಧ ಗಂಟೆಯಲ್ಲಿ ಪುನಃ ಬದಲಾಗಿ ಬಿಡುವಂಥದ್ದು. ಇದೆಲ್ಲ ನಾವು ನೋಡುವಂಥದ್ದು. ಅಲ್ಲಿ ಜ್ಯೋತಿಷ್ಯದ ಆಧಾರದಲ್ಲಿ, ಗ್ರಹಸ್ಥಿತಿ ಆಧಾರದಲ್ಲಿ ಏನೇನು ಹೇಳಿದೆಯೋ ಅದು ನಡೀತಾ ಉಂಟು. ಈಗ ಜನರಿಗೆ ತನ್ನ ಸ್ವಂತಿಕೆ ಇಲ್ಲ, ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇಲ್ಲಿ ಪರಾಭವಗೊಳ್ಳುವಂಥವರು ಯಾರು? ಆವಾಗ ಇಲ್ಲಿ ಇನ್ನೊಂದು ವಿಮರ್ಶೆ ಮಾಡಬೇಕು. ಶನಿಗೆ ಚತುರ್ಥದಲ್ಲಿ ಗುರು ಇರುವುದರಿಂದ ಶನಿಯು ಧರ್ಮ ಸಂಸ್ಥಾಪಕ ಆಯಿತು, ಧರ್ಮಕ್ಕೆ ಜಯ ಉಂಟು, ಅಧರ್ಮಿಗಳಿಗೆ ಪರಾಭವ ಉಂಟು. ಇನ್ನು ಯಾರ ಧರ್ಮಿಗಳು ಯಾವ ಧರ್ಮಿಗಳು ಅಂತ ಹೇಳುವಂಥದ್ದು ವೀಕ್ಷಕರಿಗೆ ಬಿಟ್ಟದ್ದು, ಅವರು ಅದನ್ನು ನೋಡಿಕೊಳ್ತಾರೆ. ಇಂಥದ್ದು ವಾತಾವರಣಗಳೆಲ್ಲ ನಡಿಬಹುದು, ಯುದ್ಧಗಳು. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಸುನಾಮಿ, ಭೂಕಂಪಾದಿಗಳು ಇದೆಲ್ಲವೂ ಕೂಡ ನಡೀಲಿಕ್ಕುಂಟು ಈ ಪರಾಭವದಲ್ಲಿ. ಯಾಕೆಂತ ಹೇಳಿದರೆ, ಒಂದು ಭೂಮಿಗೂ ಒಂದು ಧಾರಣಾ ಶಕ್ತಿ ಅಂತೇಳಿ ಇರ್ತದೆ. ಆ ಧಾರಣಾ ಶಕ್ತಿಯಿಂದ ಜಾಸ್ತಿ ಆದಾಗ ಒಂದು ವಾಹನಕ್ಕೆ ಒಂದು ಪೇಲೋಡ್ ಇರ್ತದೆ, ಅದಕ್ಕೆ ಜಾಸ್ತಿ ಹಾಕಿದರೆ ಏನಾಗ್ತದೆ, ಟೈರ್ ಪಂಚರ್ ಆಗ್ತದೆ, ಅಲ್ಲಿ ಕೂತ್ಕೊಳ್ತದೆ. ಅದೇ ರೀತಿಯಲ್ಲಿ ಭೂಮಿಯು ಕೂಡ ಭಾರ ಜಾಸ್ತಿಯಾಗಿ ಅದು ಕುಸಿದು ಬೀಳುತ್ತದೆ. ಅಂದರೆ ಭೂಕಂಪ ಆಗುವಂಥದ್ದು, ಸುನಾಮಿ ಆಗುವಂಥದ್ದು. ಇನ್ನು ಅಣುಸ್ಫೋಟ ಮಾಡ್ತೇನೆ ಅಂತ ಹೇಳುವಂಥದ್ದು, ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೆದರಿಸ್ತಾರೆ. ಮಾಡಲಿಕ್ಕಿಲ್ಲ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಥ ಒಂದು ಅನಿವಾರ್ಯ ಸ್ಥಿತಿ, ತನ್ನ ಪ್ರತಿಷ್ಠೆಯೂ ಮುಖ್ಯ, ನನಗೆ ಪ್ರಜೆಗಳದ್ದು ವಿಚಾರ ಬೇಡ ಅಂತ ಹೇಳುವಂಥವರು ಕೊನೆಗೆ ತಂತ್ರ ಮಾಡಲಿಕ್ಕೂ ಸಾಕು. ಅಂದರೆ ಇದೆಲ್ಲ ಈ ವಾತಾವರಣವನ್ನು ತೋರಿಸ್ತದೆ ಈ ಗ್ರಹಸ್ಥಿತಿಗಳು. ಒಂದನೇದಾಗಿ ಮಕರ ಸಂಕ್ರಮಣದ ಪರ್ವಕಾಲದಲ್ಲಿ ಆ ರವಿಗೆ ಗುರುಬಲ ಇಲ್ಲ, ದೈವಬಲ ಇಲ್ಲ. ರವಿ ಅಂತ ಹೇಳಿದರೆ ಆಡಳಿತ ಆಯಿತು, ಆಡಳಿತಕ್ಕೆ ದೈವಬಲ ಇಲ್ಲ. ದೈವಬಲ ಅಂತ ಹೇಳಿದರೆ ಯಾವುದು? ನಾವೆಲ್ಲೋ ಒಂದು ವಿಗ್ರಹವನ್ನು, ಮೂರ್ತಿಯನ್ನು, ದೇವಸ್ಥಾನವನ್ನು, ಅದಲ್ಲ. ಪ್ರಜೆಗಳ ಒಳ್ಳೆಯ ಗುಣಾತ್ಮಕ ಶಕ್ತಿಗಳು, ಸದ್ಗುಣಾತ್ಮಕ ಶಕ್ತಿಗಳು, ಅದು ಸಿಗುವುದಿಲ್ಲ. ಅದರಿಂದ ನಷ್ಟ ಹೊಂದುತ್ತದೆ. ಈ ಒಂದು ವಾತಾವರಣದ ಮೇಲೆ ನಾವು ರಾಶಿ ಭವಿಷ್ಯವನ್ನು ಚಿಂತನೆ ಮಾಡಬೇಕು. ಯಾಕೆಂತ ಹೇಳಿದರೆ, ಒಬ್ಬನಿಗೆ ನಿನಗೆ ಒಳ್ಳೆ ಲಾಟ್ರಿ ಹೊಡೀತದೆ ಅಂತೇಳಿ ನಾನು ಹೇಳಿದರೆ ಅಲ್ಲಿ ಹಣ ಬೇಕಲ್ವ, ಅಲ್ಲಿ ಲಾಟ್ರಿ ನಡೆಸುವವರು ಬೇಕಲ್ವ. ಅದು ಇಲ್ಲದಿದ್ದರೆ ಹೇಗಾಗ್ತದೆ? ಈ ವರ್ಷ ಒಳ್ಳೆ ಬೆಳೆ ಬರ್ತದೆ ಅಂತೇಳಿ ಮಳೆಯೇ ಬರದಿದ್ದರೆ, ವಾತಾವರಣದ ಆಧಾರದಲ್ಲಿ ನಾವು ಜೀವನ ಮಾಡುವಂಥದ್ದು. ಇನ್ನೊಂದು ವಿಚಾರವನ್ನು ಹೇಳಿದ್ರೆ, ಆಯುಸ್ಸನ್ನು ದೇವರು ಕೊಡುವುದಲ್ಲ, ಬ್ರಹ್ಮ ಕೊಡುವುದಲ್ಲ, ಅದನ್ನು ನಾವೇ ಮುಂದೆ ಇದು ಹೆಚ್ಚಿಸಿಕೊಂಡು ಹೋಗುವಂಥದ್ದು. ನಿಮಗೆ ಒಂದು ಉದಾಹರಣೆ ಹೇಳಬೇಕಿದ್ರೆ, ಒಂದು ಜ್ವರ ಬರ್ತದೆ ಒಬ್ಬರಿಗೆ. ಜ್ವರ ಬಂದರೆ ಸಾಯಬೇಕು ಅಂತೇಳಿ ಏನಿಲ್ಲ, ಸಾಯಬಾರದು ಅಂತೇಳಿ ಏನಿಲ್ಲ. ಔಷಧಿ, ಅಪಥ್ಯ ಇದೆಲ್ಲ ಆದರೆ ಖಂಡಿತವಾಗಿ ಅವನು ಸಾಯ್ತಾನೆ. ಹಾಗಾಗಿ ಭವಿಷ್ಯಕಾರರು ಹೇಳುವಂಥದ್ದು ಅವರು ಸಲಹೆ ಕೊಡುವವರು ಮಾತ್ರ. ಮುಂದಿನ ಭವಿಷ್ಯವನ್ನು ಹೇಳುವಂಥದ್ದು ಹೀಗಾದೀತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರವರ ಜಾತಕ ನೋಡಿ ನಿನ್ನ ಗುಣ ಹೀಗೆ, ನೀವು ಇದನ್ನು ಸರಿ ಮಾಡಿಕೊಂಡು ಹೋದರೆ ಆದೀತು ಅಂತೇಳಿ. ನಾನಿವತ್ತು ನಿಮಗೆ ಮೇಷಾದಿ ರಾಶಿ, ದ್ವಾದಶ ರಾಶಿಗಳ ಭವಿಷ್ಯ ಹೇಳುವಾಗಲೂ ಕೂಡ ನೀವು ಇದನ್ನು ಮುಖ್ಯವಾಗಿ ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳುವುದು. ಈ ಮಾರ್ಗದಲ್ಲಿ ಹೋದರೆ ನಮಗೆ ಭವಿಷ್ಯ ಉಂಟು, ಈ ಮಾರ್ಗದಲ್ಲಿ ಹೋದರೆ ಭವಿಷ್ಯ ಇಲ್ಲ, ಅವಸರ ಮಾಡಬಾರ್ದು. ಈ ರೀತಿಯೆಲ್ಲ ತೊಂದರೆಗಳು ಅಥವಾ
ಸಹಕಾರಗಳು ಎರಡೂ ಇರ್ತವೆ. ಅನ್ನದ ತಟ್ಟೆ ಇರ್ತದೆ, ನಮ್ಮ ಕೈ ಚೆನ್ನಾಗಿರುವುದಿಲ್ಲ, ತೊಳ್ಕೊಂಡಿರುವುದಿಲ್ಲ, ಊಟ ಮಾಡೋದಿಲ್ಲ, ಊಟ ಮಾಡಿದ ಅಪತ್ಯ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದು ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡಿಕೊಂಡು ಹೋದಾಗ ಯಾಕೆ ಒಳ್ಳೆಯದಾಗೋದಿಲ್ಲ, ಯಾಕೆ ಆಯುಸ್ಸು ಜಾಸ್ತಿ ಆಗೋದಿಲ್ಲ, ಹೀಗೆಲ್ಲ ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.